ಅಭಿವೃದ್ಧಿ ಅಂದರೆ ರಸ್ತೆಗಳ ನಿರ್ಮಾಣ, ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣ, ವಿಮಾನ ನಿಲ್ದಾಣಗಳ ನಿರ್ಮಾಣ, ಹೊಸ ರೈಲ್ವೆ ಮಾರ್ಗಗಳ ನಿರ್ಮಾಣ, ಔದ್ಯೋಗೀಕರಣ. ಇದು ಅಷ್ಟೇ ಅಲ್ಲ, ನಮ್ಮ ದೇಶದ ಸನಾತನವನ್ನು ಉಳಿಸುವಂತಹ, ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ, ನಮ್ಮತನವನ್ನು ಉಳಿಸಿಕೊಂಡು ಹೋಗುವಂತಹ ಭಾರತೀಯ ಸಂಸ್ಕೃತಿಗಾಗಿ ನಾವು ಇವತ್ತು ದೇಶದಲ್ಲಿ ಒಂದು ತಪಸ್ಸು ಮಹಾಯಜ್ಞನ ಗೋವಿಂದಾಚಾರ್ಯರು ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಅಪೇಕ್ಷೆ ಫಲಾಪೇಕ್ಷೆ ಇಲ್ಲಾರ್ದನೆ, ನಾವೆಲ್ಲ ರಾಜಕಾರಣಿಗಳು, ನಮ್ಗೇನಾರು ಆಗ್ಬೇಕನ್ನೋದೇ ಇರ್ತದೆ. ಆದರೆ ಅದನ್ನು ಯಾವುದೂ ನಿರೀಕ್ಷೆ ಮಾಡಲಾರ್ದೆ ಒಂದು ಕಾಲದಲ್ಲಿ ಗೋವಿಂದಾಚಾರ್ಯಜಿ ಅವ್ರನ್ನ BJPಯ ಒಂದು ಕಂಪ್ಯೂಟರ್ ಕರಿತಾ ಇದ್ರು. ಆ ರೀತಿ ಸಂಘಟನಾತ್ಮಕ ವ್ಯವಸ್ಥೆಯಲ್ಲಿ ಇದ್ದಂಥವ್ರು ಪಾಟೀಲ್ಜಿ ಅವರು ಎಲ್ಲ ಹೊರಗೆ ಹೋಗ್ಬಿಟ್ರು, ಬೇಡಪ್ಪ ರಾಜಕಾರಣ ಅಂತೇಳಿ. ಆದ್ರೆ ಅವ್ರದ್ದೇನು ಶಿಷ್ಯರು ನಾವಿದೀವಲ್ಲ, ನಾವು ಒಳಗಿದ್ದೇ ಹೋರಾಟ ಮಾಡ್ತಾ ಇದ್ದೀವಿ. ಅಂತರ್ಯುದ್ಧ ಯಾವಾಗಲೂ ಇರ್ತದೆ, ನಮ್ಗೆ ದಿನಾಲೂ ಇರ್ತೈತೆ, ದಿನಾಲೂ ನಮ್ಮ ಅಂತರ್ಯುದ್ಧ. ಬಹಳ ಮಂದಿಗೆ ಅನಿಸ್ತದೆ, ಈ ಮನುಷ್ಯ ಹಿಂಗ್ಯಾಕದನಪ್ಪ, ಇಷ್ಟು ವಿವಾದಾತ್ಮಕ ತರೋಂಥದ್ದು ನನಗೆ ಇರುವಂಥ ಹಣೆಪಟ್ಟಿ. ಆದರೂ ಏನು ಅಂಜುವುದಿಲ್ಲ, ಆಡುವುದಿಲ್ಲ. ಇದಕ್ಕೆಲ್ಲ ಕಾರಣ ಏನಂದ್ರೆ, ಶಕ್ತಿ ಏನಂದ್ರೆ, ನಾವು ಮಾಡಿದಂತಹ ಭಾರತ ವಿಕಾಸ ಸಂಗಮ ಏನು ಬಿಜಾಪುರದಲ್ಲಿ ಮಾಡಿದೀವಿ, ಅದರಿಂದ ಎಷ್ಟು ಮಂದಿ ಪ್ರೇರಣೆ ಆಯಿತು, ಎಷ್ಟು ಮಂದಿ ಕೃಷಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ರು. ಸಾವಯವ ಕೃಷಿ ಇರ್ಬೋದು, ನಿಸರ್ಗವನ್ನ ಪ್ರೀತಿ ಮಾಡುವಂಥದ್ದು, ಪ್ರಾಣಿಗಳ ಸಂಕುಲನವನ್ನ ಪ್ರೀತಿ ಮಾಡುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು. ಅಲ್ಲಿ ಬಂದಂಥ ಲಕ್ಷಾಂತರ ಜನರಲ್ಲಿ 1,000 ಮಂದಿ ಮಾಡಿದ್ರು ಸಹ ಆ ಒಂದು ಸಮಾವೇಶ ಸಾರ್ಥಕ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಇಲ್ಲಿ ಎಷ್ಟು ಜನ ಬಂದ್ರು ಅನ್ನೋದು ಮಾತು ಇಲ್ಲ. ಇಲ್ಲೂ ಸಹಿತ ನೀವು ಹೋಗ್ಬೇಡ್ರಿ, ನಾವು ಹೋಗ್ಬೇಡ್ರಿ, ಅವ್ರು ಹೋಗ್ಬೇಡ್ರಿ, ಇಲ್ಲಿ ಹೋಗ್ಬೇಡ್ರಿ, ಬರೀ ಈ ರಿಸ್ಟ್ರಿಕ್ಷನ್ದಲ್ಲೇ ನಾವು ಜೀವನ ಮಾಡಕತ್ತೀವಿ. ಇಷ್ಟು ಕೆಟ್ಟದಿದೆ ಇವತ್ತು. ಪ್ರಕೃತಿಯ ಜೊತೆಗೆ ವಿಕೃತ ಮನಸ್ಸುಗಳು ಜಾಸ್ತಿ ಆಗ್ಯಾವ. ಅವ್ರು ಒಳ್ಳೆಯದನ್ನ ಮಾಡುವಂಥದ್ರನ್ನ ಹೋಗ್ಬೇಡ್ರಿ ಅನ್ನುವಂಥದ್ದು ಎಲ್ಲಿಗೆ ಬಂದಿತ್ತಿದೆ ನೋಡಿ. ಒಂದು ಸನಾತನ ಧರ್ಮವನ್ನು ಅಪಮಾನ ಮಾಡ್ಬೇಕಂತ ಹೇಳಿ ಈ ದೇಶದಲ್ಲಿ ಗೋವಿನ ಕೆಚ್ಚಲನ್ನು ಕೊಯ್ತಾ ಇದ್ದಾರೆ. ಗರ್ಭ ಇರುವಂತ ಆಕಳನ್ನ ಕೊಲೆ ಮಾಡ್ತಾ ಇದ್ದಾರೆ. ಗರ್ಭದಿಂದ ಸೀಳಿ ಕರಂತೆಗೆಂತ ವಿಕೃತ ಮನಸ್ಸುಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಅದು ಏನಂದ್ರೆ, ಈ ರೀತಿ ಗೋಮಾತೆಯನ್ನು ಎಷ್ಟು ಅಪಮಾನ ಮಾಡ್ತೀವೋ ಅಷ್ಟು ಹಿಂದೂಗಳು ಸ್ವಾಭಿಮಾನವನ್ನ ಕೆಣಕುವಂತ ಕೆಲಸ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಮಹಾಕುಂಭ ನಡೀತಾ ಇದೆ, ಅಲ್ಲಿ ತಪ್ಪುಗಳನ್ನೇ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಅಲ್ಲೇನೋ ಅದು ಲಕ್ಷಾಂತರ ಇಡೀ ಜಗತ್ತಿನ 50-60 ಕೋಟಿ ಜನ ಒಂದು ಕಡೆಗೆ ಸೇರುವಂತದ್ದು ಒಂದು ಕಾರ್ಯಕ್ರಮ ಆಗ್ತದಂದ್ರೆ, ನಾವು ಸಹ ಹೋಗೋರು ಅಲ್ಲಿ ಸಹ ಸ್ವಲ್ಪ ಪರಿಜ್ಞಾನ ಇರಬೇಕು, ನಾವು ಹೆಂಗೆ ನಡ್ಕೋಬೇಕು ಅನ್ನೋಂಥದ್ದು ಇರಬೇಕು. ಅದಕ್ಕೆ ಎಲ್ಲದಕ್ಕೂ ಸರ್ಕಾರ ಮಾಡಬೇಕು, ಪೊಲೀಸರು ಮಾಡಬೇಕು ಅನ್ನೋಂಥದ್ದು ನಿರೀಕ್ಷೆ ಮಾಡಬಾರ್ದು. ಇಲ್ಲಿ ಯಾರು ಪೊಲೀಸರು ಬರುವಂತ ಅವಶ್ಯಕತೆ ಇಲ್ಲ, ತಾನೇ ಒಂದು ಸಮಾವೇಶ ಇವತ್ತು ಆಗ್ತಾ ಇದೆ. ಇಲ್ಲಿ ಪೊಲೀಸ್ ಸಿಬ್ಬಂದಿ ಸಾಕಷ್ಟು ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂದ್ರೆ ಏನಾದ್ರು ಗಲಾಟೆ. ಇಲ್ಲಿ ಗಲಾಟೆ ಆಗೋ ಪ್ರಶ್ನೆ ಏನಿಲ್ಲ, ಗಲಾಟೆ ಮಾಡೋರು ಯಾರೂ ಇಲ್ಲ, ಸ್ಟೇಜ್ ಮ್ಯಾಗ್ನೂ ಇಲ್ಲ, ಎದುರಿಗೂ ಇಲ್ಲ. ಆದಾಗ್ಯೂ ಇವತ್ತು ನೋಡಿ, ನಾವು ವಿಜಯಪುರದಲ್ಲಿ ಬರೀ ಒಂದು 45 ಆಕಳದಿಂದ ಒಂದು ಗೋಶಾಲೆ ಪ್ರಾರಂಭ ಮಾಡಿದೀವಿ. ಇವತ್ತು ನಮ್ಮಲ್ಲಿ ಗೋಶಾಲೆಯಲ್ಲಿ ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಮಠಗಳಲ್ಲಿರ್ಲಿಕ್ಕಿಲ್ಲ, ಮಂದಿರಗಳಲ್ಲಿರ್ಲಿಕ್ಕಿಲ್ಲ. ನಮ್ಮ ಸಿದ್ದೇಶ್ವರ ಸಂಸ್ಥೆ ಕೆಳಗೆ ಸುಮಾರು 1000ಕ್ಕಿಂತ ಹೆಚ್ಚು ಗೋಗಳು ರಕ್ಷಣೆ ನಾವು ಮಾಡ್ತಾ ಇದ್ದೀವಿ. ಯಾರು ನಾವು ನಿರೀಕ್ಷೆ ಮಾಡಿರಲಿಲ್ಲ. 1000 ಆಕಳು ಬರೀ 45 ಆಕಳನ್ನ ಗುಜರಾತ್ದಿಂದ ಗೀರ್ ಆಕಳ ತಳಿ ತರುವುದು ಬಿಟ್ರೆ, ಇವತ್ತೇನು ಆಕಳುಗಳು 1000 ಆಗಿದೆಯಲ್ಲ, ಯಾವ ಕಟಕರ ಮನೆಗೆ ಹೋಗುವಂತ ಆಕಳುಗಳು ಪೊಲೀಸ್ ಇಲಾಖೆದವ್ರ ಪಾಪ
ಈ ಭೂಮಿ ಮೇಲೆ ಇರ್ಲಿಕ್ಕೆ ಅಯೋಗ್ಯರಾಗಿದ್ವಿ ಅಂದ್ರೆ ನಮ್ಮ ಮನೆ ಕಟ್ತೀವಿ, ಒಂದು ಒಳ್ಳೆ ಕಾರ್ ತಗೊಂಡು ಅದಕ್ಕೆ ಒಳ್ಳೆ ಶೆಡ್ ಕಟ್ತೀವಿ. ಆದ್ರೆ ಒಂದು ಆ ಮನೆ ಮುಂದೆ ಒಂದು ಆಕಳ ಕಟ್ಟಿ ಅದಕ್ಕೊಂದು ಚಂದಾಗಿ ಶೆಡ್ ಪತ್ರೆ ಹಾಕಿ ಇಡುವಂಥದ್ದು ಸಹ ನಮ್ಮಲ್ಲಿ ಹೋಗ್ಬಿಟ್ಟದೆ. ಭಾಳ ದೊಡ್ಡ ದೊಡ್ಡ ಕಾರ್ 2-3 ಕಾರ್ ಇರ್ತಾವೆ. ಈಗ ಎಲ್ಲರಿಗೂ ಮಗೊಂದು, ಸೊಸಿಗೊಂದು, ಅಪ್ಪಗೊಂದು, ಹೆಂಡತಿಗೊಂದು, ಬೀಗಿರು ಬಂದ್ರೆ ಅವ್ರಿಗೊಂದು ಕರಿಲಾಕೊಂದು, ಹೀಗೆಲ್ಲ ಕಾರ್ ಇಡ್ತೀವಿ. ಆದ್ರೆ ಎಷ್ಟು ಮನೆ ಒಳಗೆ ಇವತ್ತು ಆಕಳುಗಳದಾವು. ಮಾನ್ಯ ಸಂಕ್ರಮಣ ಜಾತ್ರೆ ಆಯ್ತು ನಮ್ಮ ವಿಜಯಪುರದಲ್ಲಿ. ಮೊದಲ ಸಂಕ್ರಮಣ ಜಾತ್ರೆ ಅಂದ್ರೆ ವಿಜಯಪುರ ಸಿದ್ದೇಶ್ವರ ಜಾತ್ರೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸುಮಾರು 30-40 ಸಾವಿರ ಅಲ್ಲಿ ಆಕಳುಗಳು, ಎತ್ತುಗಳು, ಹೋರಿಗಳು ಬರ್ತಾ ಇರುವಂತದ್ದು ಒಂದು ಕಾಲ ಇತ್ತು. 35-40 ಸಾವಿರ. ಈ ಕಡೆ ಎಲ್ಲ ಆಂಧ್ರದವರು, ತೆಲಂಗಾಣದವರು, ಈ ಕಡೆಗೆ ಎಲ್ಲ ಜನ ನಮ್ಮಲ್ಲಿ ಬಂದು ಎತ್ತುಗಳನ್ನ ಖರೀದಿ ಮಾಡ್ತಿದ್ರು ಲಕ್ಷಗಟ್ಟಲೆ ಕೊಟ್ಟು. ಮೊನ್ನೆ ಅದೇ ನಮ್ಮ ಸಂಕ್ರಮಣ ಜಾತ್ರೆ ನಾನು ಜಾನುವಾರುಗಳ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬಹಳ ನೋವು ಅನ್ನಿಸ್ತದೆ. ಬರೀ 500-600 ಜನಗಳು ಕೂಡಿತ್ತು. ವ್ಯವಸ್ಥೆ ಭಾಳ ಮಾಡಿದ್ರು APMC ಅವರು, ಸರ್ಕಾರ. ಆಕಳುಗಳೇ ಇಲ್ಲ, ಎತ್ತುಗಳೇ ಇಲ್ಲ, ಎಲ್ಲ ಕಟಕರ ಮನೆಗೆ. ರೈತರು ಎಷ್ಟು ಕಟಕರಾಗ್ಯಾರ ಅಂದ್ರ ಗರ್ಭ ಇರುವಂತ ಆಕಳುಗಳನ್ನ ಸಹ ಕಟಗಿರಿಗೆ ಹೊತ್ಕೊಳ್ಳಕತ್ತಾರ. ನೀವು ಬರ್ರಿ ನಮ್ಮ ಗೋಶಾಲೆಗೆ ಬರ್ರಿ, ನೋಡ್ರಿ ಅಂತಿಂತ ಆಕಳು. ಸೊಮ್ಮ ಮಾರ್ತೀನಿ ಅಂದ್ರು 1 ಲಕ್ಷ ರೂಪಾಯಿ ಆಗ್ತಾವ. ಅಂತ ಆಕಳುಗಳದಾವ್. ಒಂದು 200 ಆಕಳದಾವ್. ಯಾವ ಗೊಡ್ಡ ಬಿದ್ದಾವ ಅಂತ ಹೇಳಿ ಬಿಟ್ಟಿದ್ದು ಅವು ಎಲ್ಲ ತಂತಂದು ಈಗ ಗರ್ಭಧಾರಣೆಯಾಗಿ ದಿನಾ 150 ಲೀಟರ್ ಹಿಂಡ್ಲಾಕತ್ತಾವ. ಇವತ್ತು ವಿಭೂತಿ ತಯಾರು ಮಾಡ್ಲಕತ್ತೀವಿ, ಕುಂಕುಮ ತಯಾರು ಮಾಡ್ಲಕತ್ತೀವಿ, ಊದುಬತ್ತಿ ತಯಾರು ಮಾಡ್ಲಕತ್ತೀವಿ, ಗೋಮೂತ್ರ 30 ರೂಪಾಯಿಗೆ ಮಾರ್ಲಕತ್ತೀವಿ ರೈತರಿಗೆ. ಹುಳಿ ಮಜ್ಜಿಗೆ 30 ರೂಪಾಯಿ ಲೀಟ್ರು. 1 ಲೀಟರ್ ಹಾಲಿಗೆ 100 ರೂಪಾಯಿ. ಗೀರ್ ಆಕಳ ತುಪ್ಪ ಅಂದ್ರೆ 1 ಕಿಲೋಗೆ 2,500 ರೂಪಾಯಿ. ದೇಶಿ ನಮ್ಮ ಜವಾರಿ ಆಕಳುಗಳ ತುಪ್ಪ ನಾವು 5,000 ರೂಪಾಯಿ ಕಿಲೋ ಮಾರ್ಲಕತ್ತೀವಿ. ಇವತ್ತು ನಾವು ಒಂದು ಮಿನರಲ್ ನೀರು ಕುಡಿತೀವಿ, 100 ಸ್ಟಾರ್ ಹೋಟೆಲ್ನಾಗ ಹೋದ್ರೆ 100-150 ರೂಪಾಯಿ. ಆದ್ರೆ ಅದನ್ನೇ ಒಂದು 2,500 ರೂಪಾಯಿ ಕೊಟ್ಟು 1 ಕಿಲೋ ತುಪ್ಪ ತಗೊಂಡು ತಿನ್ನುವಂತ ಬುದ್ಧಿ ನಮ್ಮಲ್ಲಿ ಇಲ್ಲ. ಎಲ್ಲರಿಗೂ ನೋಡ್ರಿ, ಎಲ್ಲ ಕಡೆ ಬಾಟ್ಲಿನೇ. ಹಗಲತ್ತುಗಳು ಬಾಟ್ಲಿ ಬೇರೆ, ರಾತ್ರಿ ಬಾಟ್ಲಿಗಳು ಬೇರೆ. ಯಾವ ಸ್ಟೇಜ್ ಮ್ಯಾಗ ನೋಡ್ರಿ ಎಲ್ಲ ಅವೇ ಇರ್ತಾವ. ಯಾರು ಒರಿಜಿನಲ್ ನಮ್ಮ ಹಳ್ಳ್ಯಾಗ ಹೋದ್ರು ಸಹಿತ ಮೊದಲ ನಾ MP ಇದ್ದೆ 10 ವರ್ಷ. ಇನ್ನೂ ನೀರಾವರಿ ಆಗಿರ್ಲಿಲ್ಲ ನಮ್ಮ ಜಿಲ್ಲೆ. ಹೋದಾಗ ಯಾರ ಮನೆಗೆ ಹೋದ್ರೆ ಹಾಲು ಇರ್ತಿದ್ದಿಲ್ಲ. ಏನ್ ಮಾಡ್ತಿದ್ರು ರೈತರು? ಅಲ್ಲೇ ಊರಾಗಿತ್ತಲ್ಲ ತಮ್ಸಪ್ಪ, ಲಿಮ್ಕಾ, ಅವು ತಂದು ಕೊಡೋರು. ಇಲ್ಕ ಹಾಲೆಲ್ಲ ಚಾ ಮಾಡಬೇಕಪ್ಪ, ಭಾಳ ಬಡೋದಂದ್ರೆ ತಮ್ಸಪ್ ಲಿಮ್ಕಾ ತರೋದಾಗೋದಿಲ್ಲ ಅಂದ್ರ ಯಾವುದೋ ಮಗ್ಗಲ್ಕಿನ ಮನೆಯಾಗ ಊರು ತುಂಬ ಅಡ್ಡಾಡಿ ಒಂದು ಗಿಂಡಿಯಲ್ಲಿ ಹಾಲು ತಂದು, ಅದು ಹಾಲು ಎಲ್ಲಿ ಐತೋ ನೋಡ್ಬೇಕಾದ್ರೆ ಅದ್ರಾಗ ಜಿಗಿಬೇಕು ಕಪ್ನಾಗ. ಅಂತ ಚಾ ಕೊಡುವಂತ ಪರಿಸ್ಥಿತಿ. ದೇಶಿ ಆಕಳ ರಕ್ಷಣೆ ಮಾಡಲಿಲ್ಲ, ಎಲ್ಲ ಜರ್ಸಿ ಆಕಳುಗಳು. ನಾವು ಎಷ್ಟು ಕಟಕರಾಗಿದ್ದೀವಿ ಅಂದ್ರೆ ಇವತ್ತು ನಗರ ಪ್ರದೇಶಗಳಲ್ಲಿ ಈ ಕಡೆ ಬಿದರ್, ಕಲಬುರಗಿಯಿಂದ ನಮ್ಮ ಕಡೆ ಗೋಶಾಲೆಗೆ ತಂದು ಬಿಡ್ಲಾಕತ್ತಾರೆ ಗ್ರಾಮ ಪಂಚಾಯತಿ ಅವರು. ಮೊನ್ನೆ ಒಂದು ಆಕಳ ಅದು ಹೊಟ್ಟೆ ಮೇವು ತಿನ್ಲಿಲ್ಲ. ಹೊಟ್ಟೆರಿ ಎಷ್ಟು ಗರ್ಭ ಇರ್ಬೇಕಪ್ಪ ಅಂತ ಹೇಳಿ ನೋಡಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ವಿ ನಮ್ಮ ವೆಟರ್ನರಿ ಹಾಸ್ಪಿಟ್ಲಿಂದ. ಅದನ್ನ ಹಿಂಗೆ ಕೊಯ್ದ್ರೆ 30 ಕಿಲೋ ಪ್ಲಾಸ್ಟಿಕ್ ಹೊಂಟು. 30 ಕಿಲೋ ಒಳಗೆ ಸುರ್ತಿ ನೋಟು ಒಳಗೆ ಕಾಯಿಪಲ್ಯ. ನೀವೇನು ಮನ್ಯಾಗ ಈ ನಗರ ಪ್ರದೇಶದ ಏನು ಮಾಡ್ತಾರಲ್ಲ, ತಮ್ಮ ಮನ್ಯಾಗ ಕಾಯಿಪಲ್ಯನ ಸೋಸಿ ಪ್ಲಾಸ್ಟಿಕ್ನ ಕಟ್ಟಿ ಒಗಿತಾರ ಎಲ್ಲಿ ತಿಪ್ಪೆ. ಸಾಂಬಾರ್ ತಮ್ಮ ಮನೆಗೆ ಹೋಟೆಲ್ದಿಂದ ತರಿಸಿರ್ತಾರೆ, ಇಡ್ಲಿ ಆ ಬೂರ್ಸ ಅದು ಅಥವಾ ಹೆಚ್ಚಾಯ್ತಂದ್ರೆ ಅದನ್ನ ಪ್ಲಾಸ್ಟಿಕ್ ಕಟ್ಟಿ ತಿಪ್ಪಾಗ ಒಗಿತಾರ. ಪಾಪದ ಆಕಳ ಬಂದು ಅದು ಹೊಟ್ಟೆ ಇದಕ್ಕೆ ಅದು ತಿಂದ್ಬಿಡ್ತದೆ. ಪ್ಲಾಸ್ಟಿಕ್ ಸಹಿತ ತಿತ್ತದ. ನಿಮ್ಗೆ ಆಶ್ಚರ್ಯ ಅನಿಸ್ತೈತೆ, ಅದ್ರೊಳಗೆ ಒಂದು ಸುರ್ತಿ ನೋಟ್ ಇತ್ತು ₹1. ಸಾಂಬಾರ್ ಪಾಕೆಟ್ ಹೆಂಗಿತ್ತು ಹಂಗೆ ಇತ್ತು. ಒಳಗೆ ಕರ ಇಷ್ಟಾಗಿತ್ತು, ಅದ್ರೊಳಗೆ ಒಂದು ಕರ ಇತ್ತು. ಅಂದ್ರೆ ನಾವು ನಿಸರ್ಗದ ಜೊತೆಗೆ ಎಷ್ಟೊಂದು ಚಲ್ಲಾಟ ಆಡ್ತೀವಿ, ಬೇಜವಾಬ್ದಾರಿ. ನಾವು ಪ್ರತಿಯೊಬ್ಬ ಒಂದು ಕೆನಾಲ್ ಇದೆ, ಅಲ್ಲೇ ಹೋಗಿ ಎಲ್ಲ ಮಾಡ್ತೀವಿ, ಅರಿವಿನೂ ಅಲ್ಲೇ ಒಗಿತೀವಿ. ಅದ್ರ ಮಗ್ಗಲ್ ಒಂದು ಏನು
ಒಂದು ಕಲ್ಲು ಹಾಕಿ ಒಂದಿಷ್ಟು ಒಗಿಲಾಕ ಅಲ್ಲಿ ಎತ್ತಿ ಒಯ್ದು ನೀರು ಹಾಕೊಂಡು ನೀರು ಹೊರಗೆಲ್ಲ ಕೆನಲ್ದಾಗೆ ಎಲ್ಲಾನು ಮುಂದೆ ಯಾವುದೋ ಹಳ್ಳಿಯವ್ರ ಪಾಪದ ನೀರು ಕುಡಿತಾರ, ದನಕರ ನೀರು ಕುಡಿ, ಅದೇನಿಲ್ಲ. ಏನಾಗ್ತೈತೆ ಅನ್ನೋದು ನಮ್ಗೆ ಖಬರ್ ಇಲ್ಲ. ನಾವೊಬ್ಬ ಆಯ್ತಂದ್ರೆ ಸಾಕು. ನಂದು ಅಂತ ವಿಕೃತ ಮನಸ್ಸ ಇವತ್ತಾಗಿದೆ. ಪ್ರಕೃತಿಯ ಜೊತೆಗೆ ವಿಕೃತಿ ಬಂದ್ಬಿಟ್ಟಿದೆ ಮನುಷ್ಯನ ಬಳಿ. ನಾ ಆರಾಮಿರ್ಬೇಕು, ನನ್ನ ಕುಟುಂಬ ಆರಾಮಿರ್ಬೇಕು, ನಾ ಭಾಳ ಸುರಕ್ಷಿತ ಇದೀನಿ ಅಂತ ತಿಳ್ಕೊಂಡ್ಬಿಟ್ಟಿರಿ. ಈಗ ಹೇಳೋದಲ್ಲ, ದೇಶ ಎಷ್ಟು ಶ್ರೀಮಂತ ಆಯ್ತು, 8ನೇ ನಂಬರ್ ಬತ್ತು, ಇದು ಬೇರೆ. ಆದ್ರೆ ನಮ್ಮ ಸುರಕ್ಷತೆ ಮಾಡ್ಕೊಂತ ಜವಾಬ್ದಾರಿಗಳನ್ನ ಇವತ್ತು ನಮ್ಮ ಮತದಾರರು ಮಾಡೋದಿಲ್ಲ. ಮತದಾನನೇ ಮಾಡ್ಲಿಕ್ಕಂದ್ರೆ ನೀವು ಒಳ್ಳೆಯ ಒಂದು ಸರ್ಕಾರ, ಒಬ್ಬ ಒಳ್ಳೆಯ ಪ್ರತಿನಿಧಿ ಬರ್ಲಿಕ್ಕೆ ಹೆಂಗ ಸಾಧ್ಯಿದೆ? ನಿಮಗೆ ಸೂಟಿ ನೀವೇನ್ ಮಾಡ್ತೀರಿ? ಮಕ್ಕಳು ಮರಿ ಮಕ್ಕಳು ಕರ್ಕೊಂಡು ಕಾರ್ ತಗೊಂಡು ಪಿಕ್ನಿಕ್ಕಿಗೆ ಹೋಗ್ತೀರಿ, ಮತ ಹಾಕ್ಲಿಕ್ಕೆ ಬರುದಿಲ್ಲ. ಒಬ್ಬ ಜನಪ್ರತಿನಿಧಿ ಆದವ ಅವ್ ಬಂದು ಕುಣ್ಯಲ್ಲಿ ಲೂಟಿ ಮಾಡೋದು ಬಿಟ್ರೆ ಮತ್ತೇನ್ ಮಾಡ್ತಾರೆ? ಏನ್ ಮಾಡ್ತಾರೆ? ನೀವು ಯಾವ ಕಲ್ಯಾಣ ಕರ್ನಾಟಕ ಮಾಡ್ರಿ, ಮತ್ತೊಂದು ಏನೋ ಮಾಡ್ರಿ, ಎಷ್ಟು ಸುಧಾರಣೆ ಆಗೈತಪ್ಪ ನಿಮ್ ಕಲ್ಯಾಣ ಕರ್ನಾಟಕ. ನಾನು ನೋಡ್ತೀನಿ ಇಲ್ಲೆಲ್ಲ ಚಿಂಚೋಳಿಗೆ ನಾವು ಕಾರ್ಖಾನೆ ಮಾಡೀವಿ ನೋಡ್ರಿ. ಪರಿಸರ ಮಾಲಿನ್ಯ ಮಂಡಳಿ ಹೆಂಗೈತಂದ್ರ ಯಾರು 100ಕ್ಕೆ 100 ಒಳ್ಳೆ ಕೆಲಸ ಮಾಡ್ತಾರ ಅವ್ರಿಗೆ ಬೇಕಾಗಿಲ್ಲ. ಮೊನ್ನೆ ನಮ್ಮ್ಯಾಗ ನೀವು ಗಿಡ ಹಚ್ಚಲ್ಲ, 500 ಗಿಡ ಹಚ್ಚಲ್ಲ ಅಂತೇಳಿ ಫ್ಯಾಕ್ಟ್ರಿ ಬಂದ್ ಮಾಡಿದ್ರು. ಒಂದೊಂದು ಗಿಡ ಅಲ್ಲ, ಇಡೀ ಊರೇ ಸೇಡಮನಿಗೆ ಅಳಗಾಡ್ತೈತಿ, ಯಾರು ನೋಡುದಿಲ್ಲ. ಎಲ್ಲ ಮನಿ ಬಿರ್ಕ್ ಬರ್ತಾವ, ಯಾರು ಅದಕ್ಕೆ ಕೇಳೋದಿಲ್ಲ. ಸೇಡಮದಾಗ ಏನೈತಿ? ಧೂಳು ಧೂಳು, ಕ್ಯಾನ್ಸರು. ಮೊನ್ನೆ 17,000 ಗಿಡ ಹಚ್ಚಿಬಿಟ್ಟೆ. ನೋಡು ನೀವು ಏನಾದ್ರು ಎಟ್ಟರ ತಕರಾರು ತೆಗಿತಾರ ಹೇಳಿ. ಇವತ್ತೆಟ್ಟು ಚಿಂಚೋಳಿಯಲ್ಲಿ 17,000 20 ದಿವಸನಾಗ ಹಚ್ಚೀನಿ. ನೋಡೋಣ ಅವ್ರಿಗೆ ಎಟ್ಟದ ಕಾಡ್ತಾರ, ನೋಡೋಣ ಅವ್ರಿಗೆ ಎಟ್ಟದ ಪುಡಾರಿಗಳು ಹೇಳಿ ನನ್ ಕಾಡಿಸ್ತಾರ. ಚಿಂಚೋಳಿ ಈ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು. ಯಾರು ಅಭಿವೃದ್ಧಿ ಬಹಳ ಬಾಯಿ ತೆಗೆದ್ರೆ ಅಭಿವೃದ್ಧಿ ಅಂತ ಹೇಳ್ತಾರೆ. ನೋಡಿ, ನಾವು ವಿಜಯಪುರದ ಶಾಸಕ 2018ರಾಗ ಆದಾಗ ಭಾರತ ವಿಕಾಸ ಸಂಗಮ ಆಯ್ತು. ಅವತ್ತಿನೇನು ವಿಜಯಪುರದ ನಾನು ಮಾದರಿ ಮಾಡಬೇಕು ಅಂತ ಹೇಳಿ ಅದನ್ನೇ ಒಂದು ಸಂಕಲ್ಪ ಇಟ್ಟು ಯಾರನ್ನೂ ಕೇರ್ ಮಾಡಲಿಲ್ಲ. ನಾ ಹೇಳಿದೆ ಯಡಿಯೂರಪ್ಪ ಅವ್ರಿಗೆ, ನಿನ್ನ ಮಂತ್ರಿ ಬೇಡ, ನನಗೆ ಅಭಿವೃದ್ಧಿಗೆ ಹಣ ಕೊಡುತ್ತಾರೆ. ನಿನ್ನ ಮಂತ್ರಿ ತಗೊಂಡೆ ನಾ ಗುಟ್ಟದ ಕಾರಣ ಪಾಪ ಮೋದಿಯವರ ಗೂಟನೂ ತೆಗೆದು ಬಿಟ್ಟಾರೆ ಮ್ಯಾಗಿಂದು. ಈಗ ಅದನ್ನು ಹೋಗೈತಿ, ಬರೇ ಮಂತ್ರಿ ಆದ್ರೂ ಅದೇನು ಸಿಗುವುದಿಲ್ಲ. ನಾ ಇಷ್ಟು ಡೆವಲಪ್ ಮಾಡಿದೆ ಒಬ್ಬ MLA ಆಗಿ. ಯಾವ ದುಳಾಪುರ ಹತ್ತಿದ್ರು 20 ದಿವ್ಸಕ್ಕೆ ನೀರು ಬರ್ತದ, ಇಲ್ಲಿ ಬಿಸಿಲು ಇಂಥದು ಇಂಥ ಊರು ಟ್ರಾನ್ಸ್ಫರ್ ಅಂದ್ರೆ ಒಂದ್ ರೀತಿ ಯಾರಿಗಾರೆ ಭಾಳ ಅವನು ಬಿಜಾಪುರಕ್ಕೆ ಹಾಕತ್ತಿದ್ರು. ಅವಾಗ ಭಾಳ ಹರಾಡ್ಲಕತ್ತ, ನಾ PSI ನಲ್ಲಿ ಹಾಕು, BO ನಲ್ಲಿ ಹಾಕತ್ತ. ಇವತ್ತು ಪ್ರತಿಯೊಂದು ಏರಿಯಾದ ಎಲ್ಲಿ ಗಿಡಗಳು ಇರಲಿಲ್ಲ, ಇಡೀ ವಿಜಯಪುರ ನಗರದಲ್ಲಿ 50,000 ಗಿಡ ಹಚ್ಚುವ ಮೂಲಕ ಕಾಂಕ್ರೀಟ್ ರೋಡು, ಡ್ರೈನೇಜು ಎಲ್ಲ ಮಾಡಿ ಯಾವ ವಿಜಯಪುರ ನಕ್ಷೆಯಲ್ಲಿ ಇರಲಿಲ್ಲ, ಇವತ್ತು ಭಾರತದ 3ನೇ ಒಳ್ಳೆ ಗಾಳಿ ಇರುವಂತ ನಗರ ವಿಜಯಪುರ ನಗರವನ್ನು ಮಾಡಿದೆ. ಒಬ್ಬ ಶಾಸಕ ಮಾಡಲಿಕ್ಕೆ ಸಾಧ್ಯ, ಒಬ್ಬ ಸಾಮಾನ್ಯ ಜನಪ್ರತಿನಿಧಿಗಳಲ್ಲ. ಇವರೆಲ್ಲ ದೇಶಕ್ಕಾಗಿ, ನಮ್ಮ ದೇಶದ ಸಂಪನ್ಮೂಲ ನಿಸರ್ಗ ರಕ್ಷಣೆ ಮಾಡ್ಬೇಕಂತೇಳಿ ತಪಸ್ಸು ಮಾಡುವಂತ ಪುಣ್ಯಾತ್ಮರು. ಅವರು ನಮಗ ಏನ್ ಹೇಳ್ತಾರ, ನಾವು ಪಾಲಿಸು ಏನೂ ಇಲ್ಲ. ಪ್ಲಾಸ್ಟಿಕ್ಕು ಅದನ್ನ ಹೆಂಗೆ ನಿರ್ಮೂಲನೆ ಮಾಡಬೇಕು, ಎಷ್ಟು ಸಾಧ್ಯತೆ ಪ್ಲಾಸ್ಟಿಕ್ನಿಂದ ಮುಕ್ತ ಮಾಡಬೇಕು, ಪ್ಲಾಸ್ಟಿಕ್ಗಾಗಿ ಪ್ರತ್ಯೇಕ ನಮ್ಮಲ್ಲಿ ಇಡುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಏನಾಗ್ಬಿಟ್ಟಿದೆ, ಪ್ಲಾಸ್ಟಿಕ್ ಎಲ್ಲ ಭೂಮಿಯಲ್ಲಿ ಸೇರಿ 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 ಇವತ್ತು ನೋಡಿ ಕ್ಯಾನ್ಸರ್ ಇದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಅಲ್ಲೆಲ್ಲ ನಾವು ರಾಜಸ್ಥಾನದಾಗ ಒಂದು ಹಾಸ್ಪಿಟ್ಲ್ ಹೆಸರು ಕೇಳಿದೆ, ಟ್ರೈನ್ ಹೆಸರು. ಆ ಟ್ರೈನ್ ಹೆಸರು ಏನಪ್ಪಾ ಅಂತಂದ್ರ, ಪಂಜಾಬದಲ್ಲಿ ಏನು ಈ ಗೋಧಿ ಬೆಳಿತಾರಲ್ಲ ಅಷ್ಟು ಬೆಳಿತಾರೆ, ಗೋಧಿ ಕಣಜ, ಪಂಚ ನದಿಗಳ ನಾಡು ಏನೇನು ಹೇಳ್ತಾರಲ್ಲ, ಅವರೆಲ್ಲ ಕ್ಯಾನ್ಸರ್ ಎಷ್ಟು ಹೈಯೆಸ್ಟ್ ಇದ್ದಂಥದ್ದು ಒಂದು ಟ್ರೈನಿಗೆ ಹೆಸರು. ಯಾಕಂದ್ರೆ ನಾ ರೈಲ್ವೆ ಮಂತ್ರಿ ಇದ್ದಾಗ ಹೇಳಿದ್ರು ಅಲ್ಲಿ ಆಫೀಸರ್, ಸರ್ ಇದ್ರ एक ट्रेन है उसका नाम कैंसर ट्रेन है. ಅಂದ್ರೆ ಅಲ್ಲಿ ರಾಜಸ್ಥಾನ ಯಾವುದೊಂದು ಹಾಸ್ಪಿಟ್ಲ್ಗೆ ಹೋಗುದ್ರ ಸಲುವಾಗಿ ಅದು ಟ್ರೈನ್ ಹೆಸರು ಏನಿಟ್ರು, ಕ್ಯಾನ್ಸರ್. ಅದಕ್ಕೆ ಬಂಧುಗಳೇ, ಇವತ್ತು ನಾವು ನಿಸರ್ಗ ರಕ್ಷಣೆ ಮಾಡ್ಬೇಕಾದ್ರೆ ನಮ್ಮ ಮನೆಯಿಂದ ಪ್ರಾರಂಭ ಮಾಡಿ.
ನಮ್ಮ ಮನೆ ಮುಂದೆ ಒಂದು ಗಿಡ ಹಚ್ಚ್ರಿ, ನಮ್ಮ ಮನೆ ಮುಂದೆ ಒಂದು ಆಕಳ ಕಟ್ರಿ. ಎದಕ್ಕೆದಕ್ಕೋ ಖರ್ಚು ಮಾಡ್ತೀರಿ ರೊಕ್ಕ, ಎದಕ್ಕೆದಕ್ಕೋ ಹಾಳು ಮಾಡ್ತೀರಿ. ನೀವು ನಿಸರ್ಗವನ್ನ ಪೂಜೆ ಮಾಡಿದ್ರೆ, ಅದಕ್ಕೆ ನಮ್ಮ ಹಿರಿಯರು ಚಂದ್ರನ ಪೂಜೆ ಮಾಡಿದ್ರು, ಸೂರ್ಯನ ಪೂಜೆ ಮಾಡಿದ್ರು, ಕಲ್ಲು ಪೂಜೆ ಮಾಡಿದ್ರು, ಮಣ್ಣು ಪೂಜೆ ಮಾಡಿದ್ರು, ಗಿಡ ಪೂಜೆ ಮಾಡಿದ್ರು. ಆದ್ರೆ ಯಾರೋ ಹೊರಗಿನವ್ರು ಬಂದವರು ನಮ್ಮ ಮೂರ್ತಿಗಳನ್ನ ಕೆಡವಿರ್ಬೋದು, ಮುಕ್ಕ ಮಾಡಿರ್ಬೋದು. ಆದ್ರೆ ಸೂರ್ಯಾಗ ಏನಾರು ಮಾಡ್ಲಿಕ್ಕೆ ಆಗ್ತತ್ತೇನ ಆ ಮಕ್ಕಳಿಗೆ? ಚಂದ್ರಿಗೆ ಏನಾರು ಮಾಡ್ಲಿಕ್ಕೆ ಏನಾರು ಆಗ್ತತ್ತೇನ? ಅಂದ್ರೆ ನಿಸರ್ಗದ ಮೇಲಿನ ಅತ್ಯಾಚಾರ, ನಿಸರ್ಗ ಉಳಿದ್ರೆ ನಾವು ಉಳಿತೀವನಂತ ಕಲ್ಪನೆ ನಾವು ಬರ್ಬೇಕು. ಇವತ್ತು ಹೇಳಿದ್ರು ಬಸವರಾಜ್ ಪಾಟೀಲ್ಜಿಯವರು, ಕೈ ಮುಗಿದು ಕೇಳ್ಕೊಂಡ್ರು, ರಕ್ಷಣೆ ಮಾಡ್ರಪ್ಪ, ಗಿಡಗಳನ್ನ ನಡ್ರಿ. ನಾವು ಮಾಡ್ಬೇಕು. ನಾವು ವಿಜಯಪುರದಲ್ಲಿ ಮಾಡಿವಂದ್ರೆ ಒಂದು ಪ್ರಯೋಗ, ಒಂದು ನಗರವನ್ನು ಬದಲಾವಣೆ ಮಾಡ್ಬೋದು ಅಂತ ಹೇಳಿ ನಾವು ಸಣ್ಣ ಪ್ರಯೋಗ. ನಮ್ದೇನು ಭಾಳ, ಈಗ ಅವ್ರು ಮೇಡಮ್ ಅವ್ರು ಸುಮಾರು 35 ಲಕ್ಷಕ್ಕಿಂತ ಹೆಚ್ಚು ವೃಕ್ಷಗಳನ್ನ, ಎಂತಿಂಥವ್ರು ಸಾಧಕರು ಬಂದಾರ ನೋಡ್ರಿ. 7-8 ದಿವಸದೇನು ಕಾರ್ಯಕ್ರಮ ಇದೆ. ನೀವು ಅಂಥವ್ರ ಭಾಷಣವನ್ನ ಎಲ್ಲೋ ಟೈಮ್ ಪಾಸ್ ಮಾಡ್ತಿರ್ತೀರಿ, ಯಾರೋ ಹೇಳ್ಯಾರ ಅಂತೇಳಿ ಅವರೆಲ್ಲರೂ ನೋಡಿದ್ರೆ ನಮ್ಗೆ ನಾಳೆ ನಮ್ಮ ಕುರ್ಚಿ ಸಿಗುದಿಲ್ಲ, ಸೀಟ್ ಸಿಗುದಿಲ್ಲ ಅಂತೇನು ನೀವು ಮಾಡಿರಲ್ಲ. ಹಿಂಗಾಗಿ ನೀವೇನು ಸಾಧನೆ ಮಾಡೋದಿಲ್ಲ. ಯಾವುದು ಒಳ್ಳೇದಿರ್ತದಲ್ಲ ಅದನ್ನ ಸತ್ಯವನ್ನ ಸಮರ್ಥನೆ ಮಾಡುವಂತ ಸಮಾಜ ನಿರ್ಮಾಣ ಆದಾಗ ಮಾತ್ರ ಭಾರತ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯತೆ. ನೀವು ಸತ್ಯನೇ ಬೇಕಾಗಿಲ್ಲ, ಬರೇ ಎಲ್ಲ ಪಾಲಿಸಿ ಎಲ್ಲನ ಮುಂಜಾನೆಗಳನ್ನು ಹೊಗಳದು ಬಿಟ್ರೆ ಸಮಾಜದಲ್ಲಿ ಅಂಥ ಕಟಕಿದ್ರು ಅವನು ಹೊಗಳದು, ಅವ್ ಮಾಡುವ ಎಲ್ಲ ನೀಚ ಕೆಲಸಗಳಿಗೆ ಬೆಂಬಲ ಕೊಡೋದು. ಹಿಂಗಾಗಿ ಏನಾಗ್ಬಿಟ್ಟದ ಅಂದ್ರೆ ವಿಕೃತ ಮನಸ್ಸುಗಳು ಇವತ್ತು ರಾಜ್ಯದಲ್ಲಿ ನೋಡ್ಲಕತ್ತೀರಿ ಯಾವ ರೀತಿ ಎಂತಿಂಥ ಘಟನೆಗಳಾಗ್ಲಕತ್ತವು. ಹೆಣ್ಣು ಮಕ್ಕಳ ಮೇಲೆ, ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ, ಗೋಗಳ ಮೇಲೆ ಅತ್ಯಾಚಾರ, ನಿಸರ್ಗದ ಮೇಲೆ ಯಾವುದೋ ಒಬ್ಬ ಪಾಪ ರೈತ ಅವನು ಬಣಿಗೆ ಹೋಗಿ ಬೆಂಕಿ ಹಚ್ಚೋದು, ಅವನ ಅಡಿಕೆ ತೋಟವನ್ನ ಕಡ್ದು ಹಾಕೋದು. ಇವೆಲ್ಲ ಏನಾಗಿದೆ ಅಂದ್ರೆ ಕಾನೂನು ಅಲ್ಲಿಯೂ ಏನೂ ಇಲ್ಲ. ಕಾನೂನ್ದಾಗ ಯಾವ MLA ಫೋನ್ ಮಾಡಿ ಹೇಳಿದ್ರೆ ಮುಗೀತದ. ಯಾವ್ದು ಕೇಳಿದ್ರು ಮಂತ್ರಿ ಹೇಳ್ಬೇಕು, MLA ಹೇಳ್ಬೇಕು ಅನ್ನೋಂಥ ಸಂಸ್ಕೃತಿ ಬಂದ್ಬಿಟ್ಟೈತಿ. ಅದು ಆಡಳಿತ ಪಕ್ಷದಾಗಿರ್ಬೇಕು ಅಂದ್ರೆ ಮಾತು ಕೇಳ್ತಾರೆ, ಮತ್ತೆ ವಿರೋಧ ಪಕ್ಷದ ಒದರೆ ಹೋಗುದು ನಾವು. ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಎಲ್ಲಿಂದ ನನ್ನ ಮನೆಯಿಂದ ನಾ ಏನು ಸಮಾಜಕ್ಕೆ ಮಾಡ್ಲಕತ್ತೀನಿ, ನಾ ಏನು ನನ್ನ ದೇಶಕ್ಕೆ ಮಾಡ್ಲಕತ್ತೀನಿ ಅನ್ನೋದು. ಅವ್ರು ಹಂಗೆ ಮಾಡಲ್ರಿ, ಹಿಂಗೆ ಮಾಡಲ್ರಿ, ಬರೇ ಮತ್ತೊಬ್ರು ಟೀಕೆ ಮಾಡೋಕ್ಕಿಂತ ನಾ ಟೀಕೆ ಮಾಡ್ತೀನಿ ಅಂದ್ರೆ ನಾ ಅಲ್ಲಿ ಕೆಲಸ ಮಾಡ್ತಿರ್ತೀನಿ. ಅಲ್ಲಿ 1,000 ಆಕಳ ಯಾರು ಕಟ್ಟಾರೇನಪ್ಪ ಒಬ್ಬ ರಾಜಕಾರಣಿ ಈ ರಾಜ್ಯದಲ್ಲಿ ಹೋಗ್ತಾರೆ, ಜರ್ಸಿ ಆಕಳಿಗೆ ಪೂಜೆ ಮಾಡ್ತಾರ, ಫೋಟೋ ಹಾಕೋತಾರ ದೊಡ್ಡದು. ಗೋ ಪೂಜೆಯೊಂದಿಗೆ ನಾಮಪತ್ರ ಸಲ್ಲಿಕೆ ಅದು ಮಾಡಿದ್ದು ಯಾವುದು? ಜರ್ಸಿ ಆಕಳಿಗೆ. ಆ ಜರ್ಸಿ ಆಕಳ ಯಾವುದು? ಅದು ಆಕಳನೂ ಅಲ್ಲ, ಹಂದಿನೂ ಅಲ್ಲ, ಅದು ನಡ್ಬರ್ಕಿಂತ. ಅದು ನೀವು ಒರಿಜಿನಲ್ ಗೋ ಅಂದ್ರೂ ಅವ್ರು ಹೇಳಿದ್ರಲ್ಲ ನಮ್ಮೊಬ್ಬರ, ಯಾವುದು ಕೋಡ ಇರ್ತದ, ಯಾವುದು ಉದ್ದ ಬಾಲ ಇರ್ತದ, ಯಾವುದು ಅದಕ್ಕೆ ಆದಂಥ ಇಣಿ ಇರ್ತದ, ಅದರದ್ದೇ ಆದಂತಹ ಒಂದು ಗೋವು, ಅದೇ ಭಾರತೀಯ ಗೋವು. ಆ ಗೋವಿನ ರಕ್ಷಣೆ ಮಾಡುವುದಷ್ಟೇ ಅಲ್ಲ, ನಿಸರ್ಗವನ್ನು ಪ್ರೀತಿ ಮಾಡಿದಾಗ ಮಾತ್ರ ಇಂಥ ಭಾರತೀಯ ಸಂಸ್ಕೃತಿ ಉತ್ಸವ ಇದಕ್ಕೆ ಎಷ್ಟು ಜನ ಬಂದ್ರು ಅನ್ನೋಂಥದ್ದು ಮಾತು ಅಲ್ಲ, ಎಷ್ಟು ಜನ ಇದನ್ನ ಪ್ರೇರಣೆ ತಗೊಂಡು ಮುಂದಿನ ಜೀವನದಲ್ಲಿ ನಾನು ನನ್ನ ದೇಶಕ್ಕೆ ಮಾಡಬೇಕಪ್ಪ, ನನ್ನ ಸಮಾಜಕ್ಕೆ ಮಾಡಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ನೀವು ಹೋದ್ರೆ ನಿಶ್ಚಿತವಾಗಿ ಇಂಥ ಕಾರ್ಯಕ್ರಮಗಳು ಸಾರ್ಥಕ ಆಗ್ತವೆ. ಗೋವಿಂದಾಚಾರ್ಯಜಿಯವರು, ಪಾಟೀಲ್ಜಿಯವರು ಇವತ್ತೇನು ಸಂಕಲ್ಪ ಮಾಡಿ ಅದು ಯಾವುದೇ ಫಲಾಪೇಕ್ಷೆ ಇಲ್ಲಾರ್ದೆ ನಾವೇನು ಮಾಡ್ತೀವಿ, ರಾಜಕಾರಣಿಗಳು ಕಾರ್ಯಕ್ರಮ ಸಕ್ಸಸ್ ಆಗಬೇಕು, ಮಂದಿನ ಟೆಂಪೋದ ಹಾಕೊಂಡು ತಂದು ಕುಂಡ್ರಿಸ್ತೀವಿ. ಅದು ಅರ್ಧ ಊಟಕ್ಕೂ ಇರ್ತೈತಿ, ಅರ್ಧ ಗುಲ್ಬರ್ಗಾದಾಗ ಸಿಟಿಯಾಗ ಅಡ್ಡಾಡಕ್ಕೆ ಹೋಗಿರ್ತಾರ. ಇಲ್ಲಿ ಕುಂಡ್ರೋರು ಅದ್ರಾಗ ಅವ್ರಿಗೆ ತೋರಿಸ್ಬೇಕಾಗಿರ್ತದೆ, ನಮ್ಮ ಸಂಖ್ಯೆ ತೋರಿಸಿ ಮುಂದೆ ಟಿಕೆಟ್ ಫಿಕ್ಸ್ ಮಾಡ್ಕೋಬೇಕಾಗಿರ್ತದೆ. ಇಲ್ಲಿ ಟಿಕೆಟ್ ಫಿಕ್ಸ್ ಮಾಡ್ಕೋ ಕಾರ್ಯಕ್ರಮನೇ ಅಲ್ಲ. ಇಲ್ಲೂ ಟಿಕೆಟ್ ಫಿಕ್ಸ್ ಆಗೋದಿತ್ತಂದ್ರೆ ಇಲ್ಲಿ ಫುಲ್ ಪೆಂಡಾಲ್ ಫುಲ್ ಇರ್ತಿತ್ತು. ನಾ 10 ಗಾಡಿ ತಂದಿನಿ ಸರ್, ನಾ 50 ಗಾಡಿ ತಂದಿನಿ ಸರ್ ಅಂತ ಹೇಳಿ. ಆದ್ರೆ ಇವತ್ತು ಇಲ್ಲಿ ಕೂತಾರೋ, ಇಲ್ಲಿ ಏನು ಬಂದಿರಲ್ಲ, ನೀವು ನಿಜವಾದಂತ ದೇಶವನ್ನ ಪ್ರೀತಿಸೋರು, ನೀವು ನಿಜವಾದಂತ ನಿಸರ್ಗವನ್ನು ಪ್ರೀತಿಸೋರು, ನೀವು ನಿಜವಾದಂತ ಸನಾತನ ಧರ್ಮವನ್ನು ಪ್ರೀತಿಸೋರು ಅಂತೇಳಿ ನಾ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಸಂಖ್ಯೆ ಮಾತು ಅಲ್ಲ, ನಾನು ನನ್ನ ದೇಶ ಮಾಡ್ತೀನಿ ಅಂತ ನೋಡ್ರಿ. ಇವತ್ತು ನಾನು ಮಾಧ್ಯಮಗಳಲ್ಲಿ ಬಹಳ ವಿವಾದಾತ್ಮಕ ವ್ಯಕ್ತಿಗಳು ಅನ್ಸಿರ್ಬೋದು,
ಆದ ಜನರ ಮನಸ್ಸಿನಲ್ಲಿ ಕೂಗೇನು ಹೊಡಿತಾರಲ್ಲ, ಸುಮ್ಮನೆ ಕೂಗು ಹೊಡಿತಾರ. ಇವಾಗ ಯಾರು ರೊಕ್ಕ ಕೊಟ್ಟಿವ ನಾವು ನನ್ ಕೂಗು ಹೊಡ್ರಪ್ಪ ಅಂತೇಳಿ ಏನ ಯಾವ್ದಾರು ಡಾಬಾದಾಗ ಊಟ ಮಾಡಿಸಿ ಕರ್ಕೊಂಡು ಬಂದಿನ ಅವ್ರನ್ನ ಯಾರನ್ನು ಇಲ್ಲ. ಸತ್ಯ ಮಾತಾಡ್ತೀನಿ ಅಂತೇಳಿ ಜನ ಪ್ರೀತಿ ಮಾಡ್ತಾರೆ. ಮೊನ್ನೆ ಒಂದು ಬಿಜಾಪುರ ಒಂದು ಕಾರ್ಯಕ್ರಮ ಮಾಡಿದೆ ನಾನು ನಮ್ಮ ಸಿದ್ಧಸಿರಿದಿಂದ. ಏನಪ್ಪ ಕಾರ್ಯಕ್ರಮ ಬಹಳ ಸಿಂಪಲ್, ಏನೂ ಇಲ್ಲ. ಮೊನ್ನೆ 3 ಮಕ್ಕಳು ಒಂದು STPN ನಮ್ಮ ಕಾರ್ಪೊರೇಷನ್ ಒಂದು ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ತದಲ್ಲ, ಹೋಗಿ ನೋಡ್ಲಕ್ಕೆ ಹೋಗಿ ಒಂಟಿ ಏನೋ ಬಂದವ್ ನೋಡ್ಲಕ್ಕೆ ಹೋಗಿ ಆ 3 ಮಕ್ಕಳು ಕಾಲ್ ಜಾರಿ ಹೋಗಿ ಆ ದೊಡ್ಡ ಹೊಂಡದಾಗ ಬಿದ್ದು ಸತ್ತು 3 ಮಕ್ಕಳು. ಯಾರು ಇಲ್ಲ ಅಲ್ಲಿ. ಮುಂದೆ ಸರ್ಕಾರಕ್ಕೆ ಪರಿಹಾರ ಕೊಡ್ಲಕ್ಕ ಅವಕಾಶ ಇಲ್ಲ ಅಂತ ಹೇಳ್ತಾರೆ ನಮ್ಮ DC ಮತ್ತು ADC. ಇಲ್ಲ ಸರ್, ಎಲ್ಲಿ ಪ್ರೊವಿಷನ್ ಇಲ್ಲ, ನಮ್ಗೇನು ಇರು ಪರಿಹಾರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರು. ಹೆಂಗಪ್ಪ ಅಂದೆ. ಮತ್ತು ಅವ್ರು ಬಡವರು ಪಾಪ ಇರು 1-2 ಮಕ್ಕಳೇ, ಈಗ ಹೆಚ್ಚಿಗೂ ಹಡಿದಿಲ್ಲ. ನಮ್ಮ ಹಡೆಯವರೇ ಬೇರೆ, ಸಬ್ಸಿಡಿ ತಗೋರೇ ಬೇರೆ, ಇವು ನಮ್ಮ 1-2ಕ್ಕೆ ಬಂದವು. ನಾ ಬಿಜಾಪುರ ಒಂದು ನಮ್ಮ ಸ್ಕೂಲ್ನಾಗ ಒಂದು ಸ್ಕೀಮ್ ತೆಗ್ದೀನಿ. 2 ಮಕ್ಕಳಿಗೆ ರೆಗ್ಯುಲರ್ ಫೀ, 3ನೇ ಮಗುಗ 50% ಡಿಸ್ಕೌಂಟ, 4ನೇ ಮಗು ಫುಲ್ ಫ್ರೀ. ಇದನ್ನೇನು ವಿಚಾರ ಮಾಡಿ ನಾನು ಅಲ್ಲಿ ಒಬ್ಬ ತಳವಾರ ಅಂತೇಳಿ ಒಬ್ಬ ಒಳ್ಳೆ ಶಿಕ್ಷಣಾಧಿಕಾರಿ ಇತ್ತು ನಮ್ಮ BO ಬಿಜಾಪುರ ಸಿಟಿದು. ಸರ್ ಇದಕ್ಕೊಂದು ಏನಾದ್ರು ಪರಿಹಾರ ಮಾಡ್ಬೇಕು, ಏನು ಮಾಡ್ಬೇಕು ಹೇಳತ್ತಂದೆ. ಏನಿಲ್ಲ ಸರ್, ನಾನು ಇನ್ಶೂರೆನ್ಸ್ ಬಗ್ಗೆ ಮಾಡ್ಬೋದು, ಎಷ್ಟಾಗ್ತೈತೆ ಹೇಳತ್ತಾಳೆ. ಪಾಪ SBI ಲೈಫ್ ಇನ್ಶೂರೆನ್ಸ್ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ವಿ ನಾವು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು, ನಾವೊಬ್ಬ MLA ಆಗಿ ಮತ್ತು SBI ಲೈಫ್ ಇನ್ಶೂರೆನ್ಸ್ ಮಾಡಿ ವರ್ಷಕ್ಕೆ ಒಂದು ಮಗು ಏನಾದರೂ ಅನಾಹುತ ಆಯಿತು ನಮ್ಮ ನಗರದಲ್ಲಿ, ಆ ಮಗುಗೆ ಏನೋ ಮುಳುಗಡಿದಾಯ್ತು, ಯಾವುದೋ ಆಕ್ಸಿಡೆಂಟ್ನಾಗ ಅಪಘಾತ ಆಗಿ ಏನೋ ಅನಾಹುತ ಆಯ್ತಂದ್ರೆ 2 ಲಕ್ಷ ರೂಪಾಯಿ. ಯಾವುದೋ ದೊಡ್ಡ ರೋಗ ಬಂದು ಕಾಲು ಮುರಿದು ಏನಾದರೂ ಟ್ರೀಟ್ಮೆಂಟ್ ಬೇಕಾಯ್ತಂತ 1 ಲಕ್ಷ ರೂಪಾಯಿ. ಇಡೀ ವಿಜಯಪುರದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ 15,992 ಮಂದಿ ಇನ್ಶೂರೆನ್ಸ್ ಮಾಡಿಬಿಟ್ಟೆ. ಇದು ದೇಶದಲ್ಲಿ ಯಾರು ಮಾಡಿರಲಿಲ್ಲ, ಬಹಳ ಸಣ್ಣ ಕೆಲಸ. ಮುಂದೆ ಅನುದಾನ ರೈತದವರು ಅವರೆಲ್ಲ ಬಂದರು, ನಮ್ಮದು ಮಾಡ್ರಿ. ನಿಮ್ಮದು ಎಷ್ಟಾಯ್ತಪ್ಪ ಅಂದ್ರೆ 30,000 ಮಕ್ಕಳಿಗೆ ವಿಜಯಪುರ ಸಿಟಿಯಲ್ಲಿ ನಾನು ಸಂಪೂರ್ಣ ಜೀವ ವಿಮಾ ಮಾಡೀನಿ. ಇವತ್ತು ನಮ್ಮ ಕಾರಿಗೆ ಜೀವ ವಿಮಾ ಇರ್ತದೆ, ಅದು ನಾವೇ ಇಟ್ಕೋದಿಲ್ಲ. ಈಗ ನಮ್ಮ ಮಕ್ಕಳಿಗೆ ಸಹಿತ ಜೀವ ವಿಮಾ ಮಾಡೋದು ಭಾಳ ಸಣ್ಣ ಇದೇಂದು ಇಲ್ರಿ, ಭಾಳ ಅದ್ಭುತ ಕೆಲಸ ಮಾಡಿದ್ರೆ. ಅದಕ್ಕೆ ನಾನು ನಿರ್ಣಯ ಮಾಡೀನಿ, ಸಿದ್ಧಸಿರಿ ಫ್ಯಾಕ್ಟ್ರಿ ಏನಿದೆ ಚಾಲೂ ಮಾಡ್ತೀವಿ. ಇವ್ರೇನು ಬೇಕಾದ್ಲಾಗ ಹೊಡೆದು ನಾವೆಲ್ಲ ಕಾನೂನು ಪ್ರಕಾರ ಎಲ್ಲ ಪಾಲಿಸೀವಿ. ಇಲ್ಲಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ. 370 ಹಳ್ಳಿ ಬರ್ತಾವೆ ನಮಗೆ. ಆ 370 ಹಳ್ಳಿ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆ ಇನ್ಶೂರೆನ್ಸ್ ಸಿದ್ಧಸಿರಿ ನಾವು ಮಾಡ್ತೀವಿ. ಹೆಂಗ ಅಭಿವೃದ್ಧಿ ಹೆಂಗ್ ಮಾಡ್ಬೇಕು ಅನ್ನೋಂಥದ್ದು ಈ ಭಾಗದ ಜನಪ್ರತಿನಿಧಿಗಳಿಗೆ ಒಂದು ಪಾಠ ಕಲಿಸೇ ಹೋಗ್ತೀನಿ. ನಾನು ಎಲ್ಲಿ ಬಂದೆ ಅಂದ್ರೆ ಒಂದು ಕೆಲಸ ಮಾಡೇ ಹೋಗ್ತೀನಿ. ಅದಕ್ಕೆ ಇವತ್ತು ಭಾರತೀಯ ಸಂಸ್ಕೃತಿಯನ್ನು ಬಸವರಾಜ್ ಪಾಟೀಲ್ಜಿಯವರು ಗೋವಿಂದಾಚಾರ್ಯ ಮಾಡ್ಯಾರ. ಈ ಭಾಗದ ಜನರ ಭವಿಷ್ಯ ಸಲುವಾಗಿ ಮಾಡ್ಯಾರ. ಇದನ್ನು ತಿಳ್ಕೊರಿ. ನನಗೆ ಕರೆದೇ ಇಲ್ಲ, ನನ್ನ ಇದ್ರ ಕಾರ್ಡ್ನಾಗ ಹೆಸರು ಹಾಕಿಲ್ಲ, ನನಗೆ ಹೇಳಿದ್ರು ಬರ್ತಿದ್ದೆ. ನಾ 50 ಗಾಡಿ ತೊಗೊಂಡು ಬರ್ತಿದ್ದೆ. ಈಗನೂ ಏನಾಗಿಲ್ಲ, ಎಷ್ಟು ದಿವಸ ಐತ್ರಿದು 7ನೇ ತಾರೀಕು ತನ ಐತಿ. ಇನ್ನೂ ಎಲ್ಲಾನು ನಿಮ್ಮ ಹಳ್ಳಿದಿಂದ ಕರ್ಕೊಂಡು ಬರ್ರಿ, ಒಂದು ಗಾಡಿ ಮಾಡ್ರಿ. ಒಂದು ಗಾಡಿ ಏನು ದೊಡ್ಡದಲ್ಲ, ಎಲ್ಲೋ ಹಾಳು ಮಾಡ್ತಿರು ಕರೆದು ಇಂಥದ್ದು ಒಂದು ಪುಣ್ಯದ ಕೆಲಸ ಇದು ಮಾಡ್ಲಕತ್ತಿದ್ದು ಪಾಟೀಲ್ಜಿಯವರು. ಸಾಮಾನ್ಯ ಯಾರೂ ಮಾಡೋದಿಲ್ಲ. ಎಲ್ಲ ರಾಜಕಾರಣಿಗಳು ಮಾಡುವುದು ತಮ್ಮ ಓಟಿಗಾಗಿ ದೊಡ್ಡ ಸ್ಟೇಜ್ ಹೊಡೆದು ಪೆಂಡಾಲ್ ಹೊಡೆದು ನಿಮ್ಗೆ ಮುಂದೆ ಕೂತು ಭಾಷಣ ಏನು ಹೊಡಿತಾರಲ್ಲ, ಭಾಷಣದಾಗ ಕೇಳ್ಬೇಕು ಅವರು. ನಾ ರೈತನ ಮಗ ಅತ್ತಾರ, ನಾ ಅವ್ರಿಗೆ ಹುಟ್ಟಿನ ಅತ್ತಾರ, ಏನೂ ಮಾಡೋದಿಲ್ಲ. ಎಲ್ಲ ಹೋಗಿಲ್ಲಿ ನಿಮ್ಮ ಕಡೆಯಿಂದ ಎಲ್ಲ ತಿತ್ತಾರ. ದುಬೈ ಕೋಯತ್ ಇದ್ರಾಗ ಆಸ್ತಿ ಮಾಡ್ತಾರೆ. ಎದಕ್ಕೆ ಮಾಡ್ತಿರಪ್ಪ ಮಕ್ಕಳೇ ಅಲ್ಲಿ ಆಸ್ತಿ? ಚಿಂಚೋಳಿಯಾಗ ಮಾಡ್ರಿ, ಸೇಡಮ್ದಾಗ ಮಾಡ್ರಿ, ನಮ್ಮ ಯಾದಗಿರಿದಾಗ ಮಾಡ್ರಿ, ಅಲ್ಲೂ ಮಾಡೋದಿಲ್ಲ. ಇಲ್ಲಿ ಆದ್ರೆ ಕಣ್ಣಿಗೆ ಬೀಳ್ತದೆ ನಿಮ್ಗೆ. ಮುಂದಿನ ಸಲ ನೀವು ಹೋಟಿಗೆ ರೇಟ್ ಹೆಚ್ಚು ಮಾಡ್ತೀರಿ. ನೀವು ಏನು ಹಗರದಿರ ಹಿಟ್ಟು ಮಾಡ್ಯಾನಂದ್ರು ಪಾಶ್ಯ ಕೊಟ್ಟಾನ, ಪಾಶ್ಯ ಪಡ್ತಾರ ಹೋಗಿಲ್ರಿಗೆಲ್ಲ 2,500 ರೂಪಾಯಿ ಬೇಕತ್ತೀರಿ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಐತಿ. ಒಂದು MLA 100 ಕೋಟಿ ರೂಪಾಯಿ ಬರ್ತದೆ. ಒಬ್ರು ಹೇಳಿದ್ರೆ ಮನೆ MLA ನಾಂದೇ ಮುಂಬೈ ಕರ್ನಾಟಕದಾಗ ಏನೂ ಬರೋದಿಲ್ಲ, ಇದೇನು ಚನಿ ಹೊಡೆದಿವಿ, ಎಲ್ಲಿ ಭಾಳ ಆರಾಮಿದ್ದೀರಿ ಗೌಡ್ರ ನಾವು ಅಂತಂದ್ರು. ಹಿಂಗೈತಿ ಪರಿಸ್ಥಿತಿ. ತಿಳ್ಕೋರಿ, ಮುಂದಿನ ಭವಿಷ್ಯ
ಇವತ್ತೇನು ಮಾಡ್ಲಕತ್ತಾರ, ಇವತ್ತು ನಮ್ಮ ನಿತಿನ್ ಗಡ್ಕರಿ ಅವ್ರು ಬರ್ಬೇಕಾಗಿತ್ತು. ಇವತ್ತು ಆ ಪುಣ್ಯಾತ್ಮ ಎಂಥ ಕೆಲಸ ಮಾಡ್ಲಕತ್ತಾರ ದೇಶನಾಗ. ನಾ ಸೋಲಾಪುರ ಬಿಜಾಪುರದ 4 ಲೈನ್ ಉದ್ಘಾಟನೆ ಹೋದಾಗ ನಿತಿನ್ ಗಡ್ಕರಿ ಭಾಷಣ ಕೇಳಿದೆ. ಅದ್ಭುತ ವ್ಯಕ್ತಿ. ಅವ್ರು ಹೇಳಿದ್ರು 4 ಲೈನ್ ಅದ್ರ ಪಕ್ಕದಲ್ಲಿ ಏನು ನೀರು ಬೀಳ್ತೈತೆ ರೋಡ್ ಮ್ಯಾಗ, ಅದನ್ನ ಪೂರ್ತಿ ಅದಕ್ಕೆ ಕೆನಾಲ್ ಮಾಡಿ ಸಮೀಪ ಎಲ್ಲಿ ಕೆರಿ ಅದೋ ಅದಕ್ಕೆ ಒಯ್ದು ಕನೆಕ್ಟ್ ಮಾಡೋದು, ಎಲ್ಲ ಗಿಡಗಳು ಹಚ್ಚೋದು. ನಮ್ಮಲ್ಲಿ ದೊಡ್ಡ ದೊಡ್ಡ ಗಿಡ ಇದ್ವು ಆ ಹೈವೇಕ್, ಅವತ್ತನ್ನ ಹಡ್ಡಿ ಸೈಡ್ದಾಗ ಹೋಗಿ ಹಚ್ಚೋದ್ರು. ಒಂದು 50% ಮತ್ತು ಅವು ಜೀವಂತ ಅದು. ಇದು ನಿಸರ್ಗ. ಒಬ್ಬ ರಾಜಕಾರಣಿ ಮನಸ್ಸು ಮಾಡಿದ್ರೆ ಇವತ್ತು ನೋಡ್ರಿ ಪರಿಸರ. ಇವತ್ತು ನಿತಿನ್ ಗಡ್ಕರಿ ಅವ್ರು ಬಂದ ಮೇಲೆ ಈ ರೈತರಿಗೆ ಕಬ್ಬಿನಿಂದ ಇಥನಾಲ್ ತೆಗೆಯುವಂತ ಹೊಸ ಟೆಕ್ನಾಲಜಿ ಕೊಟ್ಟಾರೆ ಇವತ್ತು ನಿತಿನ್ ಗಡ್ಕರಿ. ಇವತ್ತು ರೈತರಿಗೆ 2,000-3,000 ರೂಪಾಯಿಗೆ ಟ್ಯಾಗ್ ಕೊಡ್ಲಕತ್ತಾರ ಕಬ್ಬಿನ ಫ್ಯಾಕ್ಟ್ರಿ ಅವರು. ಇಥನಾಲ್ ಇವತ್ತು ನೋಡ್ರಿ ನಮ್ದು ಚಿಂಚೋಳಿದ 4.5 ಲಕ್ಷ ಲೀಟರ್ ಪ್ರತಿ ದಿವಸ ನಾವು ಉತ್ಪಾದನೆ ಮಾಡ್ತೀವಿ. ಏನು ಇಥನಾಲ್, ನಾವು ಸಕ್ರೆ ಮಾಡೋದಿಲ್ಲ, ಡೈರೆಕ್ಟ್ ಇಥನಾಲ್ ಮಾಡ್ತೀವಿ ನಾವು. ಪರಿಸರ ರಕ್ಷಣೆ ಆಯ್ತು, ಈ ಧೂಳು ಈ ಹೊಗೆಯಿಂದ ಮುಕ್ತ ಆಯ್ತು. ಇವತ್ತು ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಗ್ಲಾಕತ್ತು. ಈ ರೀತಿ ಚಿಂತನೆ ಮಾಡುವಂತ ರಾಜಕೀಯ ವ್ಯವಸ್ಥೆ ಈ ದೇಶದಲ್ಲಿ ಬರಬೇಕು. ಅಂತ ಪುಣ್ಯಾತ್ಮರು ಎಲ್ಲೆಲ್ಲೆಲ್ಲೋ ಇರ್ತಾರೆ. ಬಸವರಾಜ್ ಪಾಟೀಲ್ರು ಮನಸ್ಸು ಮಾಡಿದ್ರೆ ಅವಾಗ ಕೇಂದ್ರ ಮಂತ್ರಿ ಆಗ್ಬೋದಾಗಿತ್ತು. ಅವ್ರು ಬಿಟ್ಕೊಟ್ರು ಬಾಬಾಗೌಡರಿಗೆ. ಅಂದ್ರೆ ಇವೆಲ್ಲ ತ್ಯಾಗ ಮಾಡ್ಕೊತ ಬಂದ್ರು. ತ್ಯಾಗದಿಂದ ಇಂಥದ್ದೊಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಮಾಡ್ಲಿಕ್ಕೆ ನೋಡ್ರಿ ಅವ್ರ ಕೈ ನೋಡ್ರಿ ಅಧಿಕಾರ ಐತೆ. ಈಗ ಅಧಿಕಾರ ನಾ ಬಿಜಾಪುರ MLA ಇದ್ದೀನಿ, ಎಲ್ಲ ಆಫೀಸರ್ ಕರೆದೆ, ನಾಳೆ ಅದು ಕಾರ್ಯಕ್ರಮ ಇದೆ, ಎಲ್ಲಾರ 10 ಲಕ್ಷ ಕೊಡು, 5 ಲಕ್ಷ ಕೊಡು, 2 ಲಕ್ಷ, ಎಸ್ ಸರ್ ಅದು ಕೊಡ್ತಾರೆ. ಮಂತ್ರಿ ಇದ್ರಂತರೂ ಅದಕ್ಕಿಂತ 4 ಪಟ್ಟು ಕೊಡ್ತಾರೆ. ಬಸವರಾಜ್ ಪಾಟೀಲ್ರಿಗೆ ಯಾರು ಕೊಡ್ತಾರಪ್ಪ? ಸಮಾಜನೇ ಕೊಡ್ಬೇಕು ನೀವು. ಆ ಸಮಾಜವನ್ನ ಸಮಾಜಕ್ಕಾಗಿ ಸರ್ವಸ್ವ, ತನಗಾಗಿ ಸ್ವಲ್ಪ ಅನ್ನೋಂಥದ್ದು ಏನಿದೆ. ಇನ್ನಾಗ ಯಾರೋ ಒಬ್ರು ಹಿರಿಯರು ಹೇಳಿದ್ರು, ನಾವು ಬರೀ ನಮ್ಮ ಸಲುವಾಗಿ ಅಲ್ಲ. ಗುಜರಾತ್ನವ್ರೊಬ್ರು ಉದ್ಯೋಗಪತಿ ಸಿಕ್ಕಿದ್ರಿ ಇಲ್ಲಿ ಒಳಗೆ ಪೆಂಡಾಲ್ದಾಗ. ಅವ್ರು ಹೇಳಿದ್ರು, ದೇವ್ರು ಕೊಟ್ಟಾನ ನನಗೆ, ಸಮಾಜಕ್ಕೂ ಅರ್ಧ ಕೊಡ್ತೀನಿ, ಅರ್ಧ ನಾ ಇಟ್ಕೋತೀನಿ ನನ್ನ ಮಕ್ಕಳ ಸಲುವಾಗಿ. ಈ ಬುದ್ಧಿ ಯಾವಾಗ ನಮಗೆ ಬರ್ತದ, ಭಾರತ ಜಗತ್ತಿನ ಜಗನ್ಮಾತೆ ಆಟ ಇವರಲ್ಲಿ ಸಮಸ್ಯೆ ಇಲ್ಲ. ಇವತ್ತೆಲ್ಲ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಹಿರಿಯರು ನನಗೆ ಸ್ವಲ್ಪ ಹೆಚ್ಚು ಮಾತಾಡತ್ತೇಳಿ ಅವಕಾಶ ಹೆಚ್ಚಿಗೆ ಕೊಟ್ಟಿದ್ರು, ಅದಕ್ಕೆ ಹೆಚ್ಚಿಗೆ ಮಾತಾಡೀನಿ. ಏನಾದರೂ ಯಾರಿಗಾದ್ರೂ ನೋವಾಗಿದ್ರ, ತ್ರಾಸಾಗಿದ್ರ ವಿಷಾದ ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.